ಶ್ರೀಶೈಲಂ, ಆಂಧ್ರಪ್ರದೇಶದಲ್ಲಿ 2020 ರಲ್ಲಿ ಪುನಃಸ್ಥಾಪನೆ ಕಾರ್ಯದ ಸಂದರ್ಭದಲ್ಲಿ ಪ್ರಾಚೀನ ತಾಮ್ರದ ಶಾಸನಗಳು ಪತ್ತೆಯಾಗಿವೆ. ಈ ಶಾಸನಗಳಿಂದ ತಿಳಿದುಬಂದ ಪ್ರಮುಖ ವಿಷಯಗಳು ಹೀಗಿವೆ. ನಕ್ಷತ್ರ ಚಿಹ್ನೆ ಹ್ಯಾಲಿಯ ಧೂಮಕೇತುವಿನ ಉಲ್ಲೇಖ. ಈ ಶಾಸನಗಳು ಹ್ಯಾಲಿಯ ಧೂಮಕೇತುವಿನ ಉಲ್ಲೇಖವನ್ನು ಹೊಂದಿದ್ದು, ಇದು ಭಾರತದಲ್ಲಿ ಧೂಮಕೇತುವಿನ ಆರಂಭಿಕ ಶಿಲಾಶಾಸನ ದಾಖಲೆಯಾಗಿದೆ. ನಕ್ಷತ್ರ ಚಿಹ್ನೆ ಐತಿಹಾಸಿಕ ಹಿನ್ನೆಲೆ. ಈ ಶಾಸನವು 1456 ಗೆ ಸೇರಿದ್ದಾಗಿದ್ದು, ವಿಜಯನಗರದ ರಾಜ ಮಲ್ಲಿಕಾರ್ಜುನ ದೇವರ ಆಳ್ವಿಕೆಯ ಅವಧಿಗೆ ಸೇರಿದೆ. ಇದನ್ನು ಸಂಸ್ಕೃತ ಮತ್ತು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ನಕ್ಷತ್ರ ಚಿಹ್ನೆ ಅಪಾಯವನ್ನು ತಪ್ಪಿಸಿದ ಘಟನೆ. ಧೂಮಕೇತುವಿನ ಗೋಚರಿಸುವಿಕೆಗೆ ಸಂಬಂಧಿಸಿದಂತೆ ಊಹಿಸಲಾದ ವಿಪತ್ತನ್ನು ತಡೆಗಟ್ಟಲು ರಾಜ ಮಲ್ಲಿಕಾರ್ಜುನ ದೇವರು 1456 ರ ಜೂನ್ 28 ರಂದು ಶ್ರೀಶೈಲಂ ಮಲ್ಲಣ್ಣ ಕ್ಷೇತ್ರಂನಲ್ಲಿ ವಿಶೇಷ ಶಾಂತಿ ವಿಧಿಗಳನ್ನು, ಧೂಮಕೇತು ಮಹೋತ್ಪಾದ ಕಂಠಾರ್ಧಂ, ನೆರವೇರಿಸಿದರು ಎಂದು ಶಾಸನವು ವಿವರಿಸುತ್ತದೆ. ನಕ್ಷತ್ರ ಚಿಹ್ನೆ ಪಂಡಿತರಿಗೆ ನೀಡಿದ ದಾನ. ಶಾಂತಿ ವಿಧಿಗಳ ಜೊತೆಗೆ, ಧೂಮಕೇತುವಿನ ಪರಿಣಾಮವನ್ನು ಕಡಿಮೆ ಮಾಡುವ ಪ್ರಯತ್ನಗಳ ಭಾಗವಾಗಿ, ಖಗೋಳಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದ ಲಿಂಗನಾರ್ಯ ಎಂಬ ವಿದ್ವಾಂಸರಿಗೆ ರಾಜನು ಕಡಪ ಜಿಲ್ಲೆಯ ಒಂದು ಗ್ರಾಮವನ್ನು ದಾನ ಮಾಡಿದನೆಂದು ಶಾಸನವು ದಾಖಲಿಸುತ್ತದೆ. ನಕ್ಷತ್ರ ಚಿಹ್ನೆ ಅನನ್ಯತೆ. ಪುರಾತತ್ವಶಾಸ್ತ್ರದ ನಿರ್ದೇಶಕ ಮುನಿರತ್ನಂ ರೆಡ್ಡಿ ಅವರು, ಹ್ಯಾಲಿಯ ಧೂಮಕೇತುವಿನ ಗ್ರಹಿಸಿದ ಬೆದರಿಕೆಯನ್ನು ತಡೆಗಟ್ಟಲು ಆಡಳಿತಗಾರನ ಕ್ರಮಗಳನ್ನು ವಿವರಿಸುವ ಇಂತಹ ಶಾಸನವು ಜಾಗತಿಕವಾಗಿ ವಿಶಿಷ್ಟವಾಗಿದೆ ಎಂದು ಹೇಳಿದ್ದಾರೆ. ಅವರು 1456 ರಲ್ಲಿ ಹ್ಯಾಲಿಯ ಧೂಮಕೇತುವಿನ ಬಗ್ಗೆ ವ್ಯಾಪಕ ಭಯವಿತ್ತು ಎಂದು ಸಹ ಉಲ್ಲೇಖಿಸಿದ್ದಾರೆ.